ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗೇ ಎದ್ದು ಟೀ ಕುಡಿದು ಟಿಫನ್ ಮಾಡಿಸಿ ನನ್ನ ಮಗಳನ್ನ ಸ್ಕೂಲಿಗೆ ಬಿಡೋಣ ಅಂತ ಹೊರಟೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಆಗಿತ್ತು. ಸೊ ನನಗೆ ರಜಾ ಇತ್ತು, ಶಾಪಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅವಳನ್ನ ಕರ್ಕೊಂಡೋದ್ರೆ ಲಾಂಗ್ ಜರ್ನಿ ಆಗುತ್ತೆ, ಟಯರ್ಡ್ನೆಸ್ ಆಗುತ್ತೆ ಅಂತ ಅವಳನ್ನ ಸ್ಕೂಲಿಗೆ ಬಿಟ್ಟೆ. ಸೊ ನಾನು ಆಲ್ಮೋಸ್ಟಾಗಿ ನಾನು ಶಾಪಿಂಗ್ ಆಫ್ಲೈನಲ್ಲಿ ಮಾಡಲ್ಲ, ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು. ಯಾಕಂದರೆ ರಿಟರ್ನ್ ಇರುತ್ತೆ, ಎಕ್ಸ್ಚೇಂಜ್ ಆಪ್ಷನ್ ಇರುತ್ತೆ ಅಂತ. ಇವತ್ತು ಯಾಕೆ ಆಫ್ಲೈನಲ್ಲಿ ಹೋಗಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಾರ್ಮಲಾಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರಾಲ್ ಮಾಡಬೇಕಾದ್ರೆ ವೇದಿಕಾ ಬ್ರ್ಯಾಂಡ್ಸ್ ಅನ್ನೋದು ಎಷ್ಟೊಂದು ರೀಲ್ಸ್ ಬಂದಿತ್ತು, ಆಫರ್ಸು ಅದೆಲ್ಲ ನೋಡಿ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ, ಹೇಗೂ ವರ್ಕ್ ಇರಲಿಲ್ಲ ಮನೇಲಿ ಅಷ್ಟೊಂದು. ಸೊ ಅದಕ್ಕೆ ನಾನು ನಮ್ಮ ಪಕ್ಕದ ಮನೆಯವರು ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ನಿಯರ್ ಬ್ಯಾಡ್ರಳ್ಳಿ ಬ್ರ್ಯಾಂಚು ಸ್ವಲ್ಪ ಹತ್ರ ಇತ್ತು. ಹತ್ರ ಅಂದರೂ ಅಷ್ಟೊಂದು ಹತ್ರ ಏನಿರಲಿಲ್ಲ, 2 hours ಆಯಿತು ನಮಗೆ ಬನಶಂಕರಿಂದ ಹೋಗೋಕ್ಕೆ. ಸೊ ಹೊರಟ್ವಿ. ಯಾವಾಗಲೂ ಈ ರೀಲ್ಸಲ್ಲಿ ಇವರು ವೀಕೆಂಡ್ ಆಫರ್ಗಳಿರುತ್ತೆ ಅಂತ ಎವ್ರಿ ವಿಡಿಯೋದಲ್ಲಿ ನೋಡಿರ್ತೀನಿ. ಬಟ್ ನಾವು ಹೋದಾಗ ಯಾವುದೇ ಆಫರ್ ಇರಲಿಲ್ಲ, ಹಾಗೆ ಸ್ಟಾಕ್ ಕೂಡ ಇರಲಿಲ್ಲ. ಜೆಂಟ್ಸ್ದು ಮಾತ್ರ ಸ್ಟಾಕ್ ಇತ್ತು, ಹಾಗೆ ಕ್ವಾಲಿಟಿ ಆಲ್ಸೋ ಸ್ವಲ್ಪ ಓಕೆ ಅನ್ಬೋದು. ಜೆಂಟ್ಸ್ದು 1000ಗೆ 5 ಶರ್ಟ್ಸ್ ಆಗಲಿ, 1000ಗೆ 4 ಶರ್ಟು, 1000ಗೆ 3 ಶರ್ಟ್ಸ್, ಲೈಕ್ ಅದು ಬ್ರ್ಯಾಂಡ್ ಮೇಲೆ, ಹಾಗೆ ಕ್ವಾಲಿಟಿ ಮೇಲೆ, ಡಿಸೈನ್, ಕಲರ್ಸ್ ಮೇಲೆ ಡಿಪೆಂಡ್ ಆಗಿತ್ತು. ಈ ವಿಡಿಯೋಸು ರೀಲ್ಸಲ್ಲಿ ನೋಡಿದಷ್ಟು ನಮಗೇನು ಅನಿಸಿಲ್ಲ. ಅಲ್ಲೇ ನಾರ್ಮಲ್ ಎಲ್ಲ ಶಾಪ್ಗಳಲ್ಲಿ ಹೇಗಿರುತ್ತೋ ಆಫರ್ಸ್ ಅಷ್ಟೇ ಇತ್ತು. ನಾರ್ಮಲಾಗಿ ಗಾಂಧಿ ಬಜಾರು, KR ಮಾರ್ಕೆಟ್, ಮೆಜೆಸ್ಟಿಕ್ ಸೈಡ್ಗಳಲ್ಲಿ ಸ್ವಲ್ಪ ಆಫರ್ ಕಮ್ಮಿ ರೇಟಲ್ಲಿ ಸಿಗುತ್ತಲ್ಲ ನಮಗೆ, ಅದೇ ಥರನೇ ಇತ್ತು. ನಾವು ಈ ವಿಡಿಯೋದಲ್ಲಿ ಇವ್ರು ತೋರಿಸಿದ್ರು ಅಂತ ನಾವು ಬಂದ್ವಿ. ಸೊ ಇಲ್ಲಿ ರೆಸ್ಪಾನ್ಸು ಅಷ್ಟಷ್ಟು ಮಾತ್ರಕ್ಕೆ ಇತ್ತು, ಯಾರೂ ಅಷ್ಟು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಜೆಂಟ್ಸ್ದು ಓಕೆ ಅನ್ಬೋದು, ಬಟ್ ಲೇಡೀಸ್ದಂತೂ ನನಗೆ ಇಷ್ಟನೇ ಆಗಿಲ್ಲ. ಯಾಕಂದರೆ ಒಂದು ಆಫರು ಇರಲಿಲ್ಲ, ಸ್ಟಾಕು ಇರಲಿಲ್ಲ. ಟಾಪ್ಸ್ ಎಲ್ಲ ಯಾವಾಗ್ಲೂ 1000ಗೆ 5 ಟಾಪ್ಸು, 6 ಟಾಪ್ಸ್ ಅಂತ ಆಫರ್ ಬಿಡ್ತಿದ್ವು ಎವ್ರಿ ವೀಕೆಂಡು. ಸೊ ಅದಕ್ಕೆ ನಾವು ಕೂಡ ವೀಕೆಂಡೇ ಅಲ್ವಾ, ಸೆಕೆಂಡ್ ಸ್ಯಾಟರ್ಡೆ ಅಂತ ಹೋಗಿದ್ದು. ರೀಲ್ಸ್ಗಳಲ್ಲಿ ಇವರು ನೈಟ್ ಸೂಟ್ಸು ಹಾಗೆ ಸ್ಟ್ರಕ್ಸ್ ಕೂಡ ಎಷ್ಟೊಂದು ಆಫರ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಬಟ್ ಯಾವುದೇ ರೀತಿ ಆಫರ್ ಇರಲಿಲ್ಲ, ನಮಗಂತೂ ಸ್ಯಾಟಿಸ್ಫೈ ಇರಲಿಲ್ಲ. ಸೊ ಅದರಿಂದ ನಾವು ಹೊರಟ್ಬಿಟ್ವಿ ಮನೆಗೆ. ನಮ್ಮ ಹಸ್ಬೆಂಡ್ಗೆ ಯಾವ್ದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಂಡು ನಾನು ಮನೆಗೆ ಬಂದೆ. ಅಷ್ಟರೊಳಗೆ ನಮ್ಮ ಹಸ್ಬೆಂಡು ನನ್ನ ಮಗಳನ್ನ ಕರ್ಕೊಬಂದಿದ್ರು. ಅವಳಿಗಂತೂ ಬರೆಯೋದು ಇದ್ಬಿಟ್ರೆ ಯಾವುದು ಬೇಡ, ಏನೂ ಬೇಡ, ಊಟನೂ ಬೇಡ, ನಿದ್ದೆನೂ ಬೇಡ. ಅವಳಿಗೆ ABCD ಅಂತ ನಾವು ಒಂದು ಸತಿ ಬರ್ಕೊಟ್ಬಿಟ್ರೆ ಅದನ್ನೇ ನೋಡ್ಕೊಂಡು ಬರ್ಕೊಂಡು ಕೂತ್ಕೋತಾಳೆ. ಹಾಗೆ ನಾನು ನೈಟ್ ಡ್ರೆಸ್ ತೊಗೊಂಡೆ ಅಂತ ಹೇಳೋದ್ನಲ್ಲ, ನನ್ನ ಮಗಳು ಯಾವ ಹೊಸ ಬಟ್ಟೆ ತಂದ್ರೂ ಅಷ್ಟೇ ಫಸ್ಟ್ ಅವಳು ಹಾಕ್ಕೊಂಡು ನೋಡ್ಬಿಡ್ತಾಳೆ. ದೊಡ್ಡದೋ ಚಿಕ್ಕದೋ ಏನೂ ನೋಡೋದಿಲ್ಲ. ಮಮ್ಮಿ ನಾನು ಸೈಜ್ ನೋಡ್ತೀನಿ ಅಂತ ಈಸ್ಕೊಂಡು ಹಾಕ್ಕೊಂಡು ನೋಡ್ತಾ ಇದ್ದಾಳೆ ನೋಡಿ. ಆಫ್ಲೈನ್ಗಿಂತ ಆನ್ಲೈನೇ ಬೆಟರ್ ಅನ್ನಿಸ್ತು, ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ಸಬ್ಸ್ಕ್ರೈಬ್.